ವಿದ್ಯಾರ್ಥಿನಿ ಮೇಲೆ ದುಷ್ಕರ್ಮಿಗಳು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂತಹ ಒಂದು ಪ್ರಕರಣ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನ ಚಿಕ್ಕಜಾಲದ ಸರ್ವಿಸ್ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಸ್ನೇಹಿತನ ಜೊತೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿ ಮೇಲೆ ವಿರುದ್ಧ ದಿಕ್ಕಿನಿಂದ ಬಂದಂತಹವರು ಅಂದ್ರೆ ಆಪೋಸಿಟ್ ನಿಂದ ಬಂದಂತಹ ಕೆಲ ದುಷ್ಕರ್ಮಿಗಳು ಲೈಂಗಿಕವಾಗಿ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದೆ. ಹಾಗೆ ಆಪೋಸಿಟ್ ಇಂದ ಬಂದಿದ್ದಂತಹ ಸಂದರ್ಭದಲ್ಲಿ ಅದನ್ನ ಪ್ರಶ್ನಿಸಿದ್ದಾರೆ. ಇಷ್ಟಕ್ಕೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ದ್ವಿಚಕ್ರ ವಾಹನವನ್ನ ತಡೆದು ನಿಲ್ಲಿಸಿ ಕೀಯನ್ನ ಕಿತ್ಕೊಂಡು ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸ್ಥಳೀಯರು ಜೊತೆಗೆ ಆಟೋ ಚಾಲಕರ ಜೊತೆ ಸೇರಿ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆಯಂತೆ. ತನ್ನ ಮತ್ತು ಗೆಳೆಯನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗಿದೆ. 40ರಿಂದ 45 ಜನರ ವಿರುದ್ಧ ದೂರನ್ನ ವಿದ್ಯಾರ್ಥಿನಿ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಚಿಕ್ಕಜಾಲದ ಸರ್ವಿಸ್ ರಸ್ತೆಯಲ್ಲಿ ಯುವತಿ ತನ್ನ ಸ್ನೇಹಿತನ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮುಂಭಾಗದಿಂದ ಮತ್ತೊಂದು ವೆಹಿಕಲ್ ಬಂದಿದೆ. ಆಗ ಅದನ್ನ ಪ್ರಶ್ನಿಸಿದ್ದಾರೆ, ಯಾಕೀಗೆ ಎದುರುಗಡೆಯಿಂದ ವೆಹಿಕಲ್ ಅನ್ನ ತಂದಿದ್ದೀರಿ ಅಂತ ಹೇಳಿ. ಆಗ ಇದಕ್ಕೆ ಸಂಬಂಧಪಟ್ಟಂತೆ ಇವರ ಬೈಕ್ ಕೀಯನ್ನ ಕಸಿದು ಇವರು ಈ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬೈಕ್ನ ಕೀಯನ್ನ ಕಸಿದು ಮುಂಭಾಗದಲ್ಲಿ ಬರ್ತಾ ಇದ್ದಂತಹ ವೆಹಿಕಲ್ನವರು ಏನಿದ್ರು ಅವರು ಗಲಾಟೆಗೆ ತೆಗೆದಿದ್ದಾರೆ. ಆ ನಂತರದಲ್ಲಿ ಅಕ್ಕಪಕ್ಕದವರು ಕೂಡ ಸೇರಿದಂತೆ ಸುಮಾರು 40ರಿಂದ 45 ಜನ ನಮ್ಮ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ, ಹಲ್ಲೆಯನ್ನ ನಡೆಸಿದ್ದಾರೆ, ಜೊತೆಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಸುಮಾರು 40ರಿಂದ 45 ಜನರ ವಿರುದ್ಧ ನಾವೀಗ ಏನು ಫೋಟೋದಲ್ಲಿ ಗಮನಿಸ್ತಾ ಇರುವಂತಹ ವಿದ್ಯಾರ್ಥಿ, ಕಿರುಕುಳಕ್ಕೊಳಗಾದಂತಹ ವಿದ್ಯಾರ್ಥಿನಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಸುಮಾರು 40ರಿಂದ 45 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂತದ್ದು ಏನಾಯ್ತಪ್ಪ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಏನಾಗಿರೋದಲ್ಲಿ ಸುನೀಲ್? ಖಂಡಿತ ಮಾಲ್ತೇಶ್, ಈ ಒಂದು ಘಟನೆಯಲ್ಲಿ ನೋಡ್ತಾ ಇದ್ರೆ ಯುವತಿ ಸುಮಾರು 8:30-9 ಗಂಟೆ ಸುಮಾರಿನಲ್ಲಿ ಆ ಯುವತಿ ಸಂತ್ರಸ್ತ ಯುವತಿ ಮತ್ತೆ ಆಕೆ ಸ್ನೇಹಿತ ಆಕ್ಟಿವ್ ಹೊಂಡದಲ್ಲಿ ಚಿಕ್ಕಜಾಲ ರೋಡ್ ರಸ್ತೆಯಲ್ಲಿ ಬರ್ತಾ ಇರುತ್ತೆ, ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇರುತ್ತೆ. ಕಾರಣ ಏನಂದ್ರೆ ಏರ್ಪೋರ್ಟ್ ರಸ್ತೆಯಲ್ಲಿ ಫ್ಲೈಓವರ್ ಮಾಡೋ ಹಿನ್ನೆಲೆಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಬಿಟ್ಟಿರ್ತಾರೆ. ಈಗ ಬೆಂಗಳೂರು ಕಡೆ ಬರುವಂತ ವೆಹಿಕಲ್ ಸರ್ವಿಸ್ ರಸ್ತೆ ಜಾಗ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ಬರುವಂತ ವೇಳೆಯಲ್ಲಿ ಏನು ಎದುರುಗಡೆಯಿಂದ ಬಂದ ಒಬ್ಬ ವ್ಯಕ್ತಿ ಎಂದಾನೆ ದುಷ್ಕರ್ಮಿ ಏಕಾಏಕಿ ಗಾಡಿನ ಅವರು ಮುಂದೆ ಹತ್ತಿರದಲ್ಲಿ ಪಾಸ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಯುವತಿ ಅವನ್ನ ಗಾಡಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಾಳೆ, ಯಾಕೆ ಈ ತರ ಬರ್ತಾ ಇದೆಯಾ ಒಂದ್ ವೇಳೆ ಅಂತೇಳಿ. ಆ ತಕ್ಷಣದಲ್ಲಿ ಆ ಯುವಕನ ಬಂದ್ಬಿಟ್ಟು ಗಾಡಿ ಕೀ ಕಿತ್ಕೊಂಡು ಆ ಕಿಡಿಗಡೆ ಗಾಡಿ ಕೀ ಕಿತ್ಕೊಂಡು ಆಕೆಯನ್ನು ಅವ್ಯಾಕ್ತ ಶಬ್ದದಲ್ಲಿ ನಿಂದನೆ ಮಾಡ್ತಾನೆ. ತಕ್ಷಣ ಯುವಕ ಸ್ಥಳೀಯ ಅಂತ ಈಗಾಗಲೇ ತಿಳಿದು ಬಂದಿರುವಂತದ್ದು ಆ ಕಿಡಿಗೆ ದುಷ್ಕರ್ಮಿ ಎಂದಾನೆ. ತಕ್ಷಣ ಅಲ್ಲಿದ್ದಂತ ಆಟೋ ಚಾಲಕರು ಮತ್ತು ಸ್ಥಳೀಯರು ಆ ಯುವತಿಯನ್ನು ದೂರಲ್ಲಿ ದಾಖಲಿರೋ ಪ್ರಕಾರ 40 ಜನ ಸ್ಥಳೀಯರು, 40 ಜನ ಆಟೋರು ಮತ್ತು ಸ್ಥಳೀಯರು ಸೇರಿ 40 ಜನ ಬರ್ತಾರೆ. ಬಂದು ನನ್ನ ಫಸ್ಟ್ ಹಿಡಿದ್ಬಿಟ್ಟು ಕೆನ್ನೆ ಹೊಡಿತಾರೆ, ನಿಂದೆ ತಪ್ಪು ಅಂತ ಹೇಳಿ ನಾನು ಕೆಳಗೆ ಬೀಳ್ತೀನಿ. ಬಿದ್ದಂತ ಸಂದರ್ಭದಲ್ಲಿ ನನ್ನ ಮೇಲೆ ಒಂದು ಹಲ್ಲೆಗೆ ಮುಂದಾಗ್ತಾರೆ. ನಂತರದಲ್ಲಿ ಅವರು ಸಹ ನೀವು ಬೆಂಗಳೂರಿನಿಂದ ಅವರೆಲ್ಲ ಹೊರಗಿಂದ ಬಂದಿದ್ದೀರಾ, ನಿಮ್ಮ ಆಟಗಳು ಹೆಚ್ಚಾಗಿದೆ ಅಂತೇಳಿ ಬೈದು ಕೆಟ್ಟ ಪದಗಳನ್ನ ಬಳಸಿ ನನ್ನ ನಿಂದನೆ ಮಾಡ್ತಾರೆ ಅಂತ ಹೇಳ್ತಾರೆ. ನಂತರದಲ್ಲಿ ಆ ಸಂತ್ರಸ್ತ ಯುವತಿ ಮತ್ತೆ ಆಕೆ ಸ್ನೇಹಿತೆ ಎಂದರೆ ಅಲ್ಲಿದ್ದಂತ ಸಾರ್ವಜನಿಕರು ಮತ್ತೆ ಆ ದುಷ್ಕರ್ಮಿ ಎಂದರೆ ಅವರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ನಂತರದಲ್ಲಿ ಸ್ಟೇಷನ್ಗೆ ಹೋಗಿ ದೂರನ್ನು ದಾಖಲಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಒಂದು ವಿಶೇಷ ತಂಡ ಸಹ ರಚನೆ ಮಾಡಿದೆ. ಈಗ ಒಂದು ಪೊಲೀಸರ ಒಂದು ಮಾಹಿತಿ ಪ್ರಕಾರ ಆ ಯುವಕ ಎಂದಾನೆ ಆ ಯುವತಿಯ ಮೇಲೆ ಒಂದು ಅಸಭ್ಯವಾಗಿ ವರ್ತನೆ ಮಾಡಿದ ಒಂದು ಯುವಕ ಎಂದಾನೆ ಆ ಯುವಕ ಸ್ಥಳೀಯನು ಅಲ್ಲಿಯವನು ಅಂತ ಈಗಾಗಲೇ ಒಂದು ಪ್ರಾಥಮಿಕ ಪೊಲೀಸ್ ಇನ್ವೆಸ್ಟಿಗೇಷನ್ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಹ ಬೆಳಗ್ಗೆಯಿಂದ ಕಾರ್ಯಾಚರಣೆ ಸಹ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸುನೀಲ್.